ಕುಟುಂಬ ಕೊರೋನಾದಿಂದಾಗಿ ಆ ಕುಟುಂಬ ಬೆಂಗಳೂರಿನಿಂದ ತಮ್ಮ ದೂರದ ಬೀದರ್ಗೆ ಕಾಲ್ನಡಿಗೆಯಲ್ಲೇ ಹೊರಟರು. ಪಾಪ ಪ್ರತಿನಿತ್ಯ ಕೂಲಿಗಾಗಿ ಬಡತನದ ಬೇಗೆಯನ್ನು ಬವಣಿಸಿಕೊಳ್ಳಲು ಅವರು ದುಡಿಬೇಕಿತ್ತು, ದುಡಿದು ಊಟ ಮಾಡಬೇಕಿತ್ತು. ಈ ಕೊರೋನಾ ಸಂದಿಗ್ಧ ಪರಿಸ್ಥಿತಿ ಕುಟುಂಬವನ್ನು ತಲ್ಲಣಗೊಳಿಸಿತ್ತು. ಬೆಂಗಳೂರಿಂದ ನಡ್ಕೊಂಡು ಹೋಗ್ತಾ 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 ಸಂದರ್ಭದಲ್ಲಿ ಅಕ್ಕಪಕ್ಕದ ಊರು ಯಾವುದ್ಯಾವ್ದು ಸಿಗುತ್ತೆ ರೋಡಲ್ಲಿ ಅವರ ಹತ್ರ ಸ್ವಲ್ಪ ಟಮಟೆ ಹಣ್ಣು, ಈರುಳ್ಳಿ, ಹಸಿಮೆಣಸಿನಕಾಯಿ ಇಸ್ಕೊಳ್ಳೋದು, ಅವ್ರ ರೊಟ್ಟಿ ಜಜ್ಕೊಂಡು ತಿನ್ನೋದು. ಇದೇ ಅವರ ಒಂದು ಕಾರ್ಯವೈಖರಿಯಾಗಿತ್ತು. ದಾವಣಗೆರೆ ದಾಟಿಬಿಟ್ಟಿದ್ರು. ಇನ್ನೇನು ಅವರು ಊರು ಇನ್ನೂ ಸ್ವಲ್ಪ ಹತ್ರ ಇದೆ ಅನ್ನುವಾಗ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಊಟ ಸಿಗಲಿಲ್ಲ. ಸಾಯಂಕಾಲದ ಹೊತ್ತು ಏನು ಮಾಡೋದು? ಮಕ್ಕಳಿದ್ದಾರೆ. ಒಬ್ಬ ಮಗುನ ಇವರು ತಾಯಿ ಸ್ವಲ್ಪ ಎತ್ಕೊಳ್ಳೋದು, ತಂದೆ ಸ್ವಲ್ಪ ಎತ್ಕೊಳ್ಳೋದು. ಈ ಸಂದರ್ಭದಲ್ಲಿ ಅವರೊಂದು ಸಣ್ಣ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಏನಾದರೂ ಒದಗಿಸ್ರಪ್ಪ, ಏನಾದರೂ ಕೊಡಪ್ಪ, ನಮ್ಗೆ ಏನಾದರೂ ಕೊಡಿ ಅಂತ ಹೇಳಿ ನಂಬಿಕೆಯಿಂದ ಹೋಗ್ತಾ ಇರ್ತಾರೆ. ಆ ಮಗು ತಂದೆನ ನೋಡುತ್ತೆ, ತಾಯಿನ ನೋಡುತ್ತೆ, ಏನು ಮಾತನಾಡೋದಿಲ್ಲ. ತಂದೆ ತಾಯಿಗಿಂತ ಹೆಚ್ಚಾಗಿ ಮಗುವಿಗೆ ಆ ಸಂದರ್ಭ ಗೊತ್ತಿತ್ತು. ಇದೇ ಸಂದರ್ಭದಲ್ಲಿ ಹೋಗ್ತಾ ಇರುವಾಗ ಒಂದು ಸ್ವಲ್ಪ ಮಳೆ ಬಂತು, ಮುಂದೆ ಗುಡಿಸ್ಲಿತ್ತು. ಅವ್ರಿಗೆ ಸಾಕಾಗಿದೆ, ಹಸಿವು, ತಲ್ಲಣಗೊಂಡಿದ್ದಾರೆ. ಆ ಗುಡಿಸ್ಲೊಳಗೆ ಹೋಗಿ ಒಂದು ನೆರೆಯನ್ನ ಪಡ್ಕೊಳ್ತಾರೆ. ಅಲ್ಲೇ ಪ್ರಾರ್ಥನೆ ಮಾಡಿ ಕುತ್ಕೊಳ್ಳುವಾಗ ಆ ಗುಡಿಸ್ಲು ಎಳ್ನೀರು ಮಾರೋಂದು, ಯಾರೋ ಒಬ್ರು ಎಳ್ನೀರು ಮಾರೋಂದು, ಅವನು ಕೊರೋನಾ ಅಂತ ಎಳ್ನೀರು ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಮುಗೀತು. ಎಂಥ ಎಳ್ನೀರು, ಸಿಹಿ ಎಳ್ನೀರು ದೇವರು ಒದಗಿಸ್ತಾರೆ ಅನ್ಲಿಕ್ಕೆ ಎಂಥ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ, ಅವರು ಖುಷಿ ಪಟ್ಕೊಂಡು ಎಳ್ನೀರು ಕುಡಿದು ಮುಂದೆ ಹೋಗಿ ನಡ್ಕೊಂಡು ತಮ್ಮ ಊರಿಗೆ ಸಾಕ್ತಾರಂತೆ. ಭಗವಾನ್ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರಿಯರೇ, ಸಹೋದರರೇ, ಯುವಜನರೇ, ಪ್ರೀತಿಯ ಮಕ್ಕಳೇ, ದೇವರು ಒದಗಿಸ್ತಾರೆ, ದೇವರು ನೀಡ್ತಾರೆ, ದೇವರು ಕೊಡ್ತಾರೆ. ಆದಿಕಾಂಡ 22ನೇ ಅಧ್ಯಾಯ ವಾಕ್ಯ 8ರಲ್ಲಿ ಅಬ್ರಹಾಮ ಈ ಮಾತನ್ನು ಹೇಳ್ತಾನೆ, ದೇವರೇ ಒದಗಿಸುತ್ತಾರೆ. ತನ್ನ ಏಕಮಾತ್ರ ಪುತ್ರ ಇಸಾಕನನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಅಪ್ಪ ಎಲ್ಲಿದೆ ಬಲಿವಸ್ತು? ಕಟ್ಟಿಗೆ ಇದೆ, ಎಲ್ಲ ಇದೆ, ಆದ್ರೆ ಬಲಿವಸ್ತು ಎಲ್ಲಿ? ಆ ಮಗುವಿಗೆ ಹೇಳಲಿಕ್ಕೆ ಆಗುತ್ತಾ ಇವನಿಗೆ? ನಿನ್ನನ್ನು ನಾನು ಬಲಿ ಕೊಡಬೇಕು ಅಂತೇಳಿ ಹೇಳಲಿಲ್ಲ. ಆ ಮಗುವಿಗೆ ಹೇಳ್ದ, ದೇವರು ಒದಗಿಸ್ತಾರೆ. ನನ್ನ ನಿಮ್ಮ ನಂಬಿಕೆ ದೇವರ ಮೇಲೆ ಇದ್ರೆ ದೇವರು ಎಲ್ಲವನ್ನ ಒದಗಿಸ್ತಾರೆ. ಇಂದಿನ ಶುಭ ಸಂದೇಶವನ್ನ ನಾವು ಗಮನವಿಟ್ಟು ಆಲಿಸಿದಲ್ಲಿ, ಈ ದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು 5 ರೊಟ್ಟಿಯನ್ನ 2 ಮೀನುಗಳನ್ನ 5,000 ಜನರಿಗೆ ಉಣಬಡಿಸ್ತಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಉಣಬಡಿಸ್ತಾರೆ. ದೇವರು ಒದಗಿಸ್ತಾರೆ ಅನ್ನುವ ನಂಬಿಕೆ ಯೇಸುವಿಗೆ ಇತ್ತು. ದೇವರು ಒದಗಿಸ್ತಾರೆ ಎನ್ನುವ ನಂಬಿಕೆ ಪ್ರೇಷಿತರಿಗಿರಲಿಲ್ಲ. ನಮಗೂ ಹಲವಾರು ಸಲ ಇರೋದಿಲ್ಲ. ದೇವರು ಒದಗಿಸ್ತಾರೆ, ದೇವರು ನೀಡ್ತಾರೆ. ಇವತ್ತೇನು ಪ್ರಬೋಧನೆಯನ್ನು ಕೊಡಬೇಕು ಅಂತೇಳಿ ನಾನು ನೆಚ್ಚಿನ ಗುರುಗಳಿಗೆ ಕೇಳ್ಕೊಂಡೆ. ಅವ್ರು ಹೇಳ್ತಾ ಇದ್ರು, ದೇವರು ಮಿಕ್ಸ್ ಆಗ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ನೋಡಿ, ಇವತ್ತು ಎಷ್ಟೊಂದು ಬ್ರೆಡ್ಡು, ಮೀನು ಎಲ್ಲ ಸಿಕ್ತು ಅಂತೇಳಿ ಗುರುಗಳು ಹೇಳ್ತಿದ್ರು ಪೂಜೆಗೆ ಮುಂಚೆ. ಆ ಗುರುಗಳು ಹೇಳಿದ್ದು ಎಷ್ಟು ನಿಜ ಅಂತ ಹೇಳಿದ್ರೆ, ಯಾವಾಗ ಮಾನವನ ಪರಿಶ್ರಮ, ದೇವರ ಅನುಗ್ರಹ ಎರಡು ಜೊತೆಗೂಡುತ್ತೆ, ಆಗ ಅದ್ಭುತ ಆಗತ್ತೆ. ಬರೀ ದೇವರಿಂದ ಯಾವ ಅದ್ಭುತನೂ ಆಗೋದಿಲ್ಲ. ಮಾನವನ ಪರಿಶ್ರಮ, ದೇವರ ಅನುಗ್ರಹ ಎರಡು ಒಟ್ಟಿಗೆ ಸೇರಬೇಕು. 5 ರೊಟ್ಟಿ ಇತ್ತು, 2 ಮೀನಿತ್ತು, ಹಾಗೆ ದೇವರ ಅನುಗ್ರಹ ಇತ್ತು, ಅಲ್ಲಿ ಪವಾಡ ಆಯಿತು, ಅದ್ಭುತವಾಯಿತು. ಯಾವುದೇ ಅದ್ಭುತವನ್ನ ನೀವು ಬೈಬಲ್ ಶ್ರೀ ಗ್ರಂಥದಲ್ಲಿ ನೋಡಿದ್ರೆ, ಮಾನವನ ಪರಿಶ್ರಮ, ದೇವರ ಅನುಗ್ರಹ ಎರಡು ಕೈ ಜೋಡಿಸಿದ್ರೆ ಅದ್ಭುತಗಳಾಗತ್ತೆ, ಪವಾಡಗಳಾಗತ್ತೆ. ಸಂತ ಅಂತೋಣಿಯವರ ಭಕ್ತಾದಿಗಳು ನಾವೆಲ್ಲರೂ ಸಂತ ಅಂತೋಣಿಯವರನ್ನ ಸ್ಮರಿಸಿ ಕೊಂಡಾಡಿ ಭಜಿಸಿ ಇಲ್ಲಿ ನಿಂತಿರುವಾಗ, ಸಂತ ಅಂತೋಣಿಯವರಿಂದ ನಾವು ಏನು ಕಲಿಬೇಕು ಅಂತ ನಾವು ಧ್ಯಾನಿಸುವಾಗ, ಸಂತ ಅಂತೋಣಿಯವರೊಂದು ಪುಟ್ಟ ಪ್ರತಿಮೆಯನ್ನ ನೀವು ನೋಡಿದ್ರೆ, ಎಲ್ಲರೂ ಮುತ್ತಿಕ್ಕಿದ್ದೆ, ಮೆರವಣಿಗೆಯಲ್ಲಿ ಕೈ ಹಿಡಿದಿದ್ದೆ, ಏನು ಅಂತೋಣಿಯವರಿಗೆ ಪ್ರೀತಿ ತೋರಿಸಿದ್ದೆ. ಆ ಸ್ವರೂಪನ ನೀವೇನಾದ್ರೂ ಹತ್ತಿರದಿಂದ ನೋಡಿದ್ರೆ, ನಾನು ಹಿಂದ್ಗಡೆಯಿಂದ ನೋಡಿದೆ, ಅಂತೋಣಿಯವ್ರನ್ನ ಮುಂದ್ಗಡೆ ನೋಡೋ ಅವಕಾಶ ಸಿಕ್ಕಿರಲಿಲ್ಲ. ಕೈಗೆ ಅಂತೋಣಿಯವ್ರು ಕೊಟ್ಟುಬಿಟ್ಟಿದ್ದಾರೆ. ಅದನ್ನ ಮೇಲೆತ್ತು ಅಂತ ಚಂದ್ರು ಹೇಳಿದ್ದೆ, ನಾನು ಎತ್ತಿದ್ದೆ. ಆಗ ನಾನು ಗಮನಿಸಿದ್ದು, ಸಂತ ಅಂತೋಣಿಯವರ ಸ್ವರೂಪದ ಕಿವಿಗಳು ಬಹಳ ಉದ್ದವಾಗಿ, ಬಹಳ ದೊಡ್ಡದಾಗಿದೆ. ಸಂತ ಅಂತೋಣಿಯವರ ಕಿವಿಗಳನ್ನ ನೀವು ನೋಡಿ,
ಸಂತ ಅಂತೋಣಿಯವ್ರನ್ನ ಯಾವ್ದಾವುದೋ ನೋಡಬೇಡಿ. ಸಂತ ಅಂತೋಣಿಯವರ ಕಿವಿಯನ್ನು ನೋಡಿ. ಯಾರು ದೇವರ ವಾಕ್ಯವನ್ನು ಆಲಿಸ್ತಾರೆ, ಯಾರು ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ನಡೀತಾರೆ, ಅವರಿಗೆ ದೇವರು ಒದಗಿಸ್ತಾರೆ. ಯಾರಿಗೆ ದೇವರು ಒದಗಿಸ್ತಾರೆ? ದೇವರು ಎಲ್ರಿಗೆ ಒದಗಿಸೋದಿಲ್ಲ, ದೇವರು ಎಲ್ರಿಗೂ ನೀಡುವುದಿಲ್ಲ. ದೇವರು ಯಾರಿಗೆ ನೀಡುತ್ತಾರೆ, ಯಾರಿಗೆ ಒದಗಿಸ್ತಾರೆ? ಇಂದಿನ ಶುಭ ಸಂದೇಶದಲ್ಲಿ ಯಾರೆಲ್ಲ ಯೇಸುವಿನ ವಾಕ್ಯವನ್ನು ಆಲಿಸಲಿಕ್ಕೆ ಬಂದಿದ್ರು, ಯಾರೆಲ್ಲ ಯೇಸುವನ್ನು ಆಲಿಸಲಿಕ್ಕೆ ಇದ್ರು, ಯಾರೆಲ್ಲ ದೇವರ ವಾಕ್ಯವನ್ನು ಆಲಿಸಿದ್ರು, ಅವರಿಗೆ ದೇವರು ಒದಗಿಸಿದ್ರು. ಆಲಿಸಿದವರಿಗೆ ದೇವರು ಒದಗಿಸ್ತಾರೆ. ನಾವೆಷ್ಟು ಜನ ದೇವರನ್ನು ಆಲಿಸ್ತೀವಿ? ಸಂತ ಅಂತೋಣಿಯವರ ಬದುಕು ಬೋಧನೆಯನ್ನ ನೋಡಿದಾಗ, ಸಂತ ಅಂತೋಣಿಯವರು ಎಲ್ಲ ತನ್ನ ಬದುಕನ್ನ ಸೇವೆಯಲ್ಲಿ ನಿರತರಾಗಿದ್ರು. ಸಂತ ಅಂತೋಣಿಯವರು ತನ್ನ ಇಡೀ ಬದುಕನ್ನ ಇತರರಿಗೆ ಸೇವೆ ಮಾಡಲು ಕಳೆದುಕೊಂಡಿದ್ರು. ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿಲ್ಲ, ಎಲ್ಲರೂ ಕೂಡ ತನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸಿಕೊಳ್ಳಿಲ್ಲ. ಅವರು ಅಡಿಗೆ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚುತ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಮನೆ ಓಡಿಸ್ತಾ ಇದ್ರು, ಗೂಡಿಸ್ತಾ ಇದ್ರು. ಎಲ್ಲೂ ಕೂಡ ನಾನು ಅನ್ನೋದು ಅವರಲ್ಲಿ ಇರಲಿಲ್ಲ. ಸಂತ ಅಂತೋಣಿಯವರು ನಿರ್ಲಿಪ್ತವಾಗಿ ತನ್ನ ಸೇವೆಯನ್ನ ಮಾಡಿದ್ರು, ನಿರ್ಲಿಪ್ತವಾಗಿ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ರು. ಇದರ ಪರಿಶ್ರಮವಾಗಿ ದೇವರು ಅವರಿಗೆ ವಿಶೇಷ ಒಂದು ಸಂದರ್ಭವನ್ನು ಒದಗಿಸಿ ಕೊಡ್ತಾರೆ. ಅಪ್ರತಿಮ ಬೋಧನೆಯ ಮೂಲಕ ದೇವರ ವಾಕ್ಯವನ್ನು ಆಲಿಸಿದಂತಹ ವ್ಯಕ್ತಿ ದೇವರ ವಾಕ್ಯವನ್ನು ಬೋಧಿಸ್ತಾರೆ. ಬೋಧಿಸಿದ ನಂತರ ದೇವರು ಅವರಿಗೆ ಎಲ್ಲವನ್ನ ಒದಗಿಸಿ ಕೊಡ್ತಾರೆ. ಸಂತ ಅಂತೋಣಿಯವರ ಪ್ರಖ್ಯಾತ ಪವಾಡ ಪುರುಷರಾಗ್ತಾರೆ. ದೇವರು ಒದಗಿಸ್ತಾರೆ. ಯಾರಿಗೆ ಒದಗಿಸ್ತಾರೆ? ದೇವರು ಆಲಿಸಿದವರಿಗೆ ದೇವರು ಒದಗಿಸ್ತಾರೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ವಾಕ್ಯ 20ರಲ್ಲಿ ದೇವರನ್ನ ಪ್ರೀತಿಸಿರಿ, ದೇವರ ವಾಕ್ಯವನ್ನ ಆಲಿಸಿರಿ ಎಂಬ ವಾಕ್ಯವನ್ನು ನಾವು ಕೇಳ್ತೇವೆ. ಯೋಹಾನನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 27ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿ ಮಂದೆ ನನ್ನ ವಾಕ್ಯವನ್ನ, ನನ್ನ ಸ್ವರವನ್ನ ಗುರುತಿಸುತ್ತೆ, ನನ್ನ ಸ್ವರವನ್ನ ಆಲಿಸ್ತಾರೆ ಅಂತೇಳಿ. ಯಾರೆಲ್ಲ ದೇವರ ವಾಕ್ಯವನ್ನ ಸ್ವರವನ್ನ ಆಲಿಸ್ತಾರೆ, ದೇವರು ಅವರಿಗೆ ಎಲ್ಲವನ್ನ ಒದಗಿಸ್ತಾರೆ. ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಯಾರು ದೇವರ ವಾಕ್ಯವನ್ನ ಆಲಿಸಿ ಅದರಂತೆ ನಡೀತಾರೆ, ಅವರು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡಂತೆ ಅಂತ ಹೇಳ್ತಾರೆ. ದೇವರ ವಾಕ್ಯವನ್ನು ಆಲಿಸಿದವರಿಗೆ ದೇವರ ವಾಕ್ಯದ ವಿಶ್ವಾಸವನ್ನ ನೀಡಲಾಗುತ್ತೆ. ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯದಲ್ಲಿ ಯಾರು ದೇವರ ವಾಕ್ಯವನ್ನು ಆಲಿಸ್ತಾರೆ ಅವರು ವಿಶ್ವಾಸವನ್ನ ಬೆಳೆಸಿಕೊಳ್ತಾರೆ. ಯಾರು ದೇವರ ವಾಕ್ಯವನ್ನು ಆಲಿಸ್ತಾರೆ ಅವರು ದೇವರ ವಿಶ್ವಾಸದಲ್ಲಿ ಬೆಳೀತಾರೆ, ಅವರಿಗೆ ದೇವರು ಒದಗಿಸ್ತಾರೆ. ಸಂತ ಅಂತೋಣಿಯವರನ್ನ ನಾವು ಇವತ್ತು ಇಷ್ಟೊಂದು ಜನ ಬಂದು ಅಂತೋಣಿಯವ್ರಿಗೆ ಬೇಡ್ಕೋತಾ ಇದ್ದೀವಿ. ಸಂತ ಅಂತೋಣಿಯವರಂತೆ ನಾವು ದೇವರ ವಾಕ್ಯವನ್ನು ಆಲಿಸಿದ್ರೆ, ನೀವು ನೋಡಿ ಹಿಂದ್ಗಡೆ ನೋಡೋಕೆ ಹೋಗ್ಬೇಡಿ. ಈಗ ಆಮೇಲೆ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ, ಎಲ್ಲ ಬೇಡದಲೆಗೆ ಮಾತ್ರ ಬರ್ತಾರೆ. ಎಷ್ಟೊಂದು ಜನ ಇಲ್ಲೆಲ್ಲ ನೀವು ಕೂತಿದ್ದೀರಲ್ಲ, ನೀವು ಒಳ್ಳೆ ಆಡಿಯನ್ಸು. ಹಿಂದ್ಗಡೆ ಕೂತಿರೋ ನಡೆದಾಡೋ ಆಡಿಯನ್ಸ್ಗಳೆಲ್ಲ ಕರೆಕ್ಟ್ ಬೇಡದೆಲೆಗೆ ಬರ್ತಾರೆ, ಇಲ್ಲ ಪರಮ ಪ್ರಸಾದಕ್ಕೆ ಬರ್ತಾರೆ. ಊಟ ಬಹಳ ಮುಖ್ಯ. ಅದಕ್ಕೆ ಯೇಸು ಸ್ವಾಮಿ ಊಟದ ಅದ್ಭುತ ಮಾಡಿದ್ದು ಫಸ್ಟ್. ಯಾಕೆ ಯೇಸು ಸ್ವಾಮಿ ಊಟದ ಅದ್ಭುತ ಮಾಡಿದ್ರು? ಯೇಸು ಸ್ವಾಮಿ ಗೊತ್ತಿತ್ತು ಈ ನನ್ನ ಮಕ್ಕಳು ಬರೋದು ಊಟ. ಯೇಸು ಸ್ವಾಮಿ ಗೊತ್ತಿತ್ತು, ಅದಕ್ಕೆ ತನ್ನನ್ನೇ ಅವರು ಅರ್ಪಿಸ್ಕೊಂಡ್ರು. ಯೇಸು ಸ್ವಾಮಿ ಹುಟ್ಟಿದಲ್ಲಿ ಬೆತ್ಲೆಹೇಮಿನಲ್ಲಿ. ಬೆತ್ಲೆಹೇಮ್ ಅಂತ ಹೇಳಿದ್ರೆ ರೊಟ್ಟಿಯ ಮನೆ ಎಂದರ್ಥ. ರೊಟ್ಟಿಯ ಮನೆಯಲ್ಲಿ ಹುಟ್ಟಿದ ಕ್ರಿಸ್ತ ಮುಂದೊಂದು ದಿನ ನಾನೇ ಜೀವದಾಯಕ ರೊಟ್ಟಿ ಎಂದು ತನ್ನನ್ನೇ ಬಲಿಯಾಗಿ ಅರ್ಪಿಸಿದ. ಯೇಸು ಸ್ವಾಮಿ ಗೊತ್ತಿತ್ತು, ಯಾವುದೋ ಒಂದು ಏನೋ ಕೊಟ್ಬಿಟ್ಟಿದ್ರೆ ಇವರು ಜನನನ್ನ ಮರ್ತು ಹೋಗ್ಬಿಡ್ತಾರೆ, ನನ್ನ ದೇಹವನ್ನೇ ಇವರಿಗೆ ಸಮರ್ಪಿಸಿಕೊಂಡ್ರೆ, ನನ್ನನ್ನೇ ಇವರಿಗೆ ಕೊಟ್ರೆ ಎಂದಿಗೂ ಕೂಡ ಇವರು ಮರೆಯೋದಿಲ್ಲ ಅಂತ ಹೇಳಿ. ಅದಕ್ಕೆ ಯಾವುದೇ ಸಂದರ್ಭದಲ್ಲಿ ಊಟ ಬಹಳ ಮುಖ್ಯ. ಅದಕ್ಕೆ ಪ್ರಭು ಯೇಸು ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಂಡು ಅವರನ್ನೇ ನಮಗೆ ಬಲಿಯಾಗಿ ಕೊಡುವಾಗ ಅವರನ್ನ ಸ್ವೀಕರಿಸುವ ನಾವು ಪ್ರಭು ಕ್ರಿಸ್ತರಂತಾಗದೆ ಯಾವ ರೀತಿಯಾಗಿದ್ದೀವಿ? ದೇವರ ವಾಕ್ಯವನ್ನು ಆಲಿಸಬೇಕು. ಎಲ್ಲಿ ಸ್ವಾಮಿ ಆಲಿಸೋದು? 9:30 ಬಿಗ್ ಬಾಸ್ ಸ್ವಾಮಿ. ಎಲ್ಲಿ ಸ್ವಾಮಿ ಆಲಿಸೋದು? ಸ್ವಾಮಿ 9:30 ಬರಬೇಡಿ ಸ್ವಾಮಿ, ಗಿಲ್ಲಿ ನೋಡದೇ ಇದ್ರೆ ಸಮಾಧಾನ ಆಗದೇ ಇಲ್ಲ ಸ್ವಾಮಿ. ನಮಗೆ 10:00 ಬನ್ನಿ ಸ್ವಾಮಿ, 10:30 ಮೇಲ್ ಬನ್ನಿ ಸ್ವಾಮಿ, 11 ಗಂಟೆಗೆ ಬನ್ನಿ ಸ್ವಾಮಿ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಮನೆಯ ಮುಂದೆ ಹಾದು ಹೋಗ್ತಾ ಇದ್ದೀನಿ, ನಿನ್ನ ಬಾಗಿಲನ್ನ ಬಡಿತಾ ಇದ್ದೀನಿ, ನನ್ನ ಸ್ವರವನ್ನ ಕೇಳಿ ಯಾರಾದ್ರೂ ಬಾಗಿಲು ತೆರೆದ್ರೆ ಅವ್ರ ಜೊತೆ ಬಂದು ಊಟ ಮಾಡ್ತೀನಿ ಅಂತ. ಊಟ ಮಾಡೋದು ಹಾಳೋಗೋಗ್ಲಿ ಸ್ವಾಮಿ. ಎಲ್ಲಿ ಸ್ವಾಮಿ ನಿನ್ನ ವಾಯ್ಸ್ ಕೇಳಿಸುತ್ತೆ? ಸ್ವಾಮಿ ಕೇಳಿಸೋದಿಲ್ಲ, ನಾವು ಬ್ಯುಸಿ ಆಗಿದ್ದೀವಿ ಸ್ವಾಮಿ, ದಯಮಾಡಿ ನಮ್ಮ ಮನೆಗೆ ಬರಬೇಡಿ ಸ್ವಾಮಿ, ಅದರಲ್ಲೂ ರಾತ್ರಿ ಬರ್ಲಿಕ್ಕೆ ಹೋಗ್ಬಿಡಿ ಸ್ವಾಮಿ, ನಾವು ಬ್ಯುಸಿ ಆಗಿದ್ದೀವಿ ಬಿಗ್ ಬಾಸ್ ಅಲ್ಲಿ, ಇನ್ನು 2 ವಾರ ಆದ್ಮೇಲೆ ಬನ್ನಿ ಸ್ವಾಮಿ, ಇಲ್ಲಿ ಗೆದ್ದು ಬಿಡ್ಲಿ ಸ್ವಾಮಿ, ಆಮೇಲೆ ಬೇಕಾದ್ರೆ ನಿಮ್ಮನ್ನ ನೋಡ್ತೀವಿ ಸ್ವಾಮಿ ಅನ್ನೋ ಜನರು ಇದ್ದಾರೆ. ನಾವು ಎಲ್ಲಿದ್ದೀವಿ? ಯಾರನ್ನ ಆಲಿಸ್ತಾ ಇದ್ದೀವಿ? ದೇವರ ವಾಕ್ಯವನ್ನು ನಿಜವಾಗ್ಲೂ ಆಲಿಸ್ತಾ ಇದ್ದೀವ? ದೇವರ ವಾಕ್ಯವನ್ನು ಎಷ್ಟಾಗಿ ನಾವು ಎಷ್ಟು ನಮ್ಮ ಇಡೀ ಮನ ಧನವನ್ನ ದೇವರ ವಾಕ್ಯಕ್ಕೆ ಸಮರ್ಪಿಸ್ತೀವಿ? ಯಾರು ಕೂಡ ದೇವರ ವಾಕ್ಯವನ್ನು ಆಲಿಸುವುದಿಲ್ಲ. ಇದು ವರ್ಷದ ಪ್ರಪ್ರಥಮ ಮಂಗಳವಾರ. ಇಂದು ಯೇಸು ಸ್ವಾಮಿ ಅದ್ಭುತವನ್ನ ಮಾಡ್ತಾರೆ. ಯೇಸು ಸ್ವಾಮಿ ಆಲಿಸಿದ ವ್ಯಕ್ತಿಗಳಿಗೆ ತಮ್ಮನ್ನೇ ಸಮರ್ಪಿಸಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಸಂತ ಅಂತೋಣಿಯವರ ಪವಾಡ ಪುರುಷರು, ಸಂತ ಅಂತೋಣಿಯವ್ರಿಗೆ ಏನು ಮಾಡೋದು ಬೇಕಾಗಿಲ್ಲ. ಒಬ್ರು ಹಿಂಗೆ ಗಂಡ ಹೆಂಡತಿ ಇಬ್ರು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ಅಂತೋಣಿಯವ್ರ ಭಕ್ತರಂತೆ. ಗಂಡ ಹೆಂಡತಿ ಏನ್ ಮಾಡೋದು? ಕಿತ್ತಾಡೋದು ಜಾಸ್ತಿ ಅಂತ. ಯಾವಾಗ ನೋಡು ಕಿತ್ತಾಡ್ತಾ ಇರ್ತಾರೆ. ಹೆಂಡತಿ ಗಂಡನ ಜೊತೆ ಕಿತ್ತಾಡಿದ ತಕ್ಷಣ ಅವ್ರ ಮನೇಲಿ ದೊಡ್ಡದೊಂದು
ಅಕ್ವೇರಿಯಂ ಇತ್ತಂತೆ, ಮೀನುಗಳ ಸಾಕೋ ಜಾಗ. ಅಲ್ಲಿ ಹೋಗ್ಬಿಟ್ಟು ಒಂದು 5 ನಿಮಿಷ ಏನೋ ಮಾತಾಡ್ತಾಳಂತೆ, ಹಂಗೆ ವಾಪಸ್ ಬಂದ್ಬಿಟ್ಟು ಖುಷಿಯಾಗಿರ್ದಂತೆ. ಇದನ್ನ ನೋಡಿದಂತ ಅವ್ರ ಮಗ, ಅಮ್ಮ ಏನಮ್ಮ ಇದು, ಅಪ್ಪನ ಜೊತೆ ಕಿತ್ತಾಡಿದ ತಕ್ಷಣ ಅಕ್ವೇರಿಯಂ ಹತ್ರ ಹೋಗ್ತೀಯಾ, ವಾಪಸ್ ಬಂದ್ಬಿಡ್ತೀಯಾ ಅಂತ. ಏಯ್, ಅಂತೋಣಿ ಅವ್ರು ಎಲ್ಲೋದ್ರು? ಯಾರೋ ಅವ್ರ ಪ್ರಬೋಧನೆಯನ್ನ ಕೇಳದ ಇದ್ದಾಗ ಅವ್ರು ಹೋಗಿ ಮೀನುಗಳಿಗೆ ಪ್ರಬೋಧನೆಯನ್ನ ಮಾಡಿದ್ರು. ನಿಮ್ಮಪ್ಪ ಅಂತೂ ಬುದ್ಧಿ ಕೇಳಲ್ಲ, ಸತ್ರು ಅವ್ನು ಬುದ್ಧಿ ಕಲಿಯೋದಿಲ್ಲ, ಅದಕ್ಕೆ ಹೋಗಿ ಮೀನುಗಳಿಗೆ ಬೋಧನೆ ಮಾಡ್ತೀನಿ, ನೀವು ಚೆನ್ನಾಗಿರಿ ಅಂತಿರ್ತೀನಿ. ನಾನು ಹೋಗಿದ್ದು ಮೀನುಗಳೆಲ್ಲ ಎದ್ದು ಅಕ್ವೇರಿಯಮಿಂದ ಹೊರಗಡೆ ಬರ್ತವೆ, ಅವು ನೋಡಿ ಸಂತೋಷ ಪಡ್ತೀನಿ ಅಂತ ಹೇಳಿ. ನಾವು ಯಾರಿಗೆ ನಾವು ಮಾತನ್ನ ಕೇಳ್ತೀವಿ, ಎಲ್ಲಿ ಮಾತನ್ನ ಕೇಳ್ತೀವಿ? ಅಂತೋಣಿಯವರಿಗೆ ನಿಮ್ಮ ಭಕ್ತಿ ಬೇಕಾಗಿಲ್ಲ. ಅಂತೋಣಿಯವರು ಇವತ್ತು ಹೇಳ್ತಾರೆ, ನಾನು ಯೇಸುವಿನಿಂದ, ನಾನು ಯೇಸುವಿಗಾಗಿ, ನಾನು ಯೇಸುವಿನಲ್ಲಿರ್ತೀನಿ, ನೀವು ಯಾರಲ್ಲಿದ್ದೀರಾ? ನಾವು ಯಾರನ್ನ ಕೇಳ್ತಾ ಇದ್ದೀವಿ, ಯಾರನ್ನ ಆಲಿಸ್ತಾ ಇದ್ದೀವಿ? ನಮ್ಮ ಬದುಕು, ನಮ್ಮ ನಡೆ ನುಡಿ ಎಲ್ಲಿದೆ? ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸೋಣ, ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಯೇಸುವೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೊಟ್ಟಿಯ ಮೂಲಕ ನಮ್ಮ ಆತ್ಮಕ್ಕೆ, ಜೀವಕ್ಕೆ ಆಗಮಿಸುವ ಜೀವಂತ ದೇವರು ನೀವಾಗಿದ್ದೀರಿ. ದಿವ್ಯ ಯೇಸುವೆ, ನಾನೇ ಜೀವದಾಯಕ ರೊಟ್ಟಿ ಎಂದು ನಿಮ್ಮನ್ನೇ ನಮಗೆ ಅರ್ಪಿಸಿಕೊಂಡಿದ್ದೀರಾ. ಯೇಸುವೆ, ನಿಮ್ಮನ್ನು ಸ್ವೀಕರಿಸುವ ನಾನು ನಿಮ್ಮಂತಾಗಲು, ನಿಮ್ಮಲ್ಲಿ ಒಂದಾಗಲು, ನಿಮ್ಮಲ್ಲಿ ಸದಾ ನೆಲೆಸಲು ನೀವೇ ಹೇಳಿದ್ದೀರಿ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಇಡೀ ವರ್ಷ ಫಲದಾಯಕ ವರ್ಷವಾಗಲಿ. ಈ ವರ್ಷದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಿರಿ, ನಮ್ಮನ್ನು ಆಶೀರ್ವದಿಸಿರಿ. ಸಂತ ಅಂತೋಣಿಯವರಂತೆ ದೇವರ ವಾಕ್ಯವನ್ನು ಆಲಿಸುವ ವ್ಯಕ್ತಿಗಳಾಗುವಂತೆ ನಮ್ಮ ಕಿವಿಗಳನ್ನು ದೊಡ್ಡದು ಮಾಡಿರಿ, ನಮ್ಮ ಮನಸ್ಸುಗಳನ್ನು ಪರಿವರ್ತಿಸಿರಿ, ನಮ್ಮ ಮನೆಗಳನ್ನು ಆಶೀರ್ವದಿಸಿರಿ.